ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ. ನಾನು ರಿಕ್ಕಿ. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಕೊಡೋದಕ್ಕೆ ಹೋಗಿ ತಮ್ಮ ಬೊಕ್ಕಸವನ್ನೆಲ್ಲ ಖಾಲಿ ಮಾಡ್ಕೊಳ್ತಾ ಹರಾಜಕತೆಗೆ ಬಂದು ನಿಂತಿದೆಯಾ? ಯಾಕಂತ ಹೇಳಿದ್ರೆ ತಾವೇ ಕೊಟ್ಟಂತಹ ಒಂದಷ್ಟು ಗ್ಯಾರಂಟಿ ಯೋಜನೆಗಳಲ್ಲಿ ಕಂಡೀಷನ್ಸ್ ಆಗ್ತಾ ಬರ್ತಾ ಇದೆ. ಜೊತೆಗೆ ಪ್ರತಿ ತಿಂಗಳು 2,000 ಹೋಗುತ್ತೆ ಮನೆ ಹೆಂಗಸರಿಗೆ ಅನ್ನೋಂಥದ್ದು ಏನಿತ್ತಲ್ವ, ಅದರಲ್ಲೂ ಕೂಡ ಪ್ರಾಪರಾಗಿ ಹೋಗದೇ ಇರುವಂಥದ್ದು. ಇನ್ನು ಉಚಿತ ಸಾರಿಗೆ ಏನಿತ್ತಲ್ವ, ಅದರಲ್ಲೂ ಕೂಡ ಒಂದಷ್ಟು ಕಂಡೀಷನ್ಸ್ ಹಾಕ್ತಾ ಇರುವಂಥದ್ದು. ಹೀಗೆ ಸಾಕಷ್ಟು ಅವರೇ ಕೊಟ್ಟಂತಹ ಯೋಜನೆಗಳಲ್ಲಿ ಒಂದಷ್ಟು ಕಂಡೀಷನ್ಸ್ ಹಾಕ್ತಾ ಆ ಯೋಜನೆಗಳಲ್ಲಿದ್ದಂತಹ ಫ್ರೀಡಮ್ನ ಕಿತ್ಕೊಳ್ತಾ ಇದೆ ಅಂತ ಒಂದು ಕಡೆ ಜನರ ಆಕ್ರೋಶ ಆಗ್ತಾ ಇದ್ರೆ, ಈಗ ಮತ್ತೊಂದು ಸರ್ಕಾರ ಈಗ ಮತ್ತೊಂದು ಎಡವಟ್ಟನ್ನು ಮಾಡ್ಕೊಳ್ತಾ ಇದೆ. ಸರಿಸುಮಾರು ಬೆಸ್ಕಾಂಗೆ 4,000 ಕೋಟಿ ಹಣವನ್ನು ಪೇ ಮಾಡಬೇಕಾಗಿದೆ. ಅಂದರೆ ಸರ್ಕಾರದ ಕಚೇರಿಗಳಿರುವಂತಹ BBMP ಆಗಿರಬಹುದು, BWSSB ಆಗಿರಬಹುದು, ಸ್ಟ್ರೀಟ್ ಲೈಟ್ ಆಗಿರಬಹುದು, ಎಲ್ಲ ವಿಭಾಗಗಳಲ್ಲೂ ಸೇರಿ ಕಳೆದ 2 ತಿಂಗಳ ಹಿಂದಿನವರೆಗೂ ಲೆಕ್ಕ ಹಾಕಿದ್ರೆ ಸುಮಾರು 4,000 ಕೋಟಿ ಹಣವನ್ನು ಇದೀಗ ಬೆಸ್ಕಾಂಗೆ ಸರ್ಕಾರ ಪಾವತಿ ಮಾಡಬೇಕಾಗಿದೆ. ಅಂದರೆ ಇಲ್ಲಿ ಬರೋ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನಿಮ್ಮ ಮನೆಗಳ ರೀತಿ 2 ತಿಂಗಳು 3 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ ಕರೆಂಟನ್ನು ಕಟ್ ಮಾಡುತ್ತೆ ಬೆಸ್ಕಾಂ, ಆ ಕನೆಕ್ಷನ್ಸನ್ನು ಕಟ್ ಮಾಡುತ್ತೆ. ಈಗ ಸರ್ಕಾರದ ಕಚೇರಿಗಳನ್ನು ಕರೆಂಟನ್ನು ಕಟ್ ಮಾಡ್ತಾರಾ, ಪವರನ್ನು ಕಟ್ ಮಾಡ್ತಾರಾ? ಸ್ಟ್ರೀಟ್ ಲೈಟ್ ಇರುತ್ತೆ, ಅದನ್ನು ಆಫ್ ಮಾಡ್ತಾರಾ? ಕಚೇರಿಗಳಲ್ಲಿ ಕೆಲಸ ಆಗಬೇಕಿರುತ್ತೆ, ಅದನ್ನು ಆಫ್ ಮಾಡ್ತಾರಾ? ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಅದು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇವೆಲ್ಲ ಎಸೆನ್ಷಿಯಲ್, ತುಂಬ ನೀಡಿದೆ. ಜೊತೆಗೆ ಸರ್ಕಾರ ಮತ್ತು ಸರ್ಕಾರದ ಕಚೇರಿಗಳಲ್ಲಿ ಒಂದು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಈ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಏನಾಗುತ್ತೆ, ಸರ್ಕಾರಕ್ಕೆ ಹಣ ಬಂದು ಬೊಕ್ಕಸಕ್ಕೆ ಬಿದ್ದಾಗ ಒಂದು ಸರ್ಟನ್ ಟೈಮ್ನಲ್ಲಿ ಅಮೌಂಟನ್ನು ರಿಲೀಸ್ ಮಾಡ್ತಾರೆ. ಆದರೆ ಟೈಮ್ ತಗೊಳತ್ತೆ. ಅದನ್ನು ನಾವು ಅಪರಾಧ ಅಂತ ಹೇಳೋಕ್ಕಾಗಲ್ಲ, ಸರ್ಕಾರಕ್ಕೂ ಹಣ ಬರೋದಿರತ್ತೆ. ಆದರೆ ಇಲ್ಲಿ ಬರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ನನ್ನ ಪ್ರಶ್ನೆ, ಕಳೆದ ಒಂದು 6-7 ತಿಂಗಳ ಹಿಂದೆ ಅಥವಾ ಒಂದು ವರ್ಷ ಹತ್ತಿರ ನೋಡ್ತಾ ಹೋಗೋದಾದರೆ, ಒಂದು ವಿವಿಯಲ್ಲಿ ಕರೆಂಟ್ ಬಿಲ್ ಪಾವತಿ ಮಾಡಬೇಕಾಗಿರುತ್ತೆ. ಸೊ ಎಕ್ಸಾಮ್ ಟೈಮ್ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ಸರ್ಕಾರ ಅದರ ಕರೆಂಟನ್ನು ಆಫ್ ಮಾಡೋದಕ್ಕೆ ಅಥವಾ ಪವರನ್ನು ಕಟ್ ಮಾಡೋದಕ್ಕೆ ಮುಂದಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಎಕ್ಸಾಮ್ಸ್ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಗಮನಿಸದೇ ಇರುವಂತಹ ಸರ್ಕಾರ ಈಗ ಬೆಸ್ಕಾಂಗೆ ಯಾವ ರೀತಿ ಸಮರ್ಥನೆಯನ್ನು ಕೊಡುತ್ತೆ? ಜೊತೆಗೆ ಇಲ್ಲಿ ಒಂದು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಂತ ಹೇಳಿದೆ ನಾನು ಆವಾಗಲೇ. ಈಗ BBMP ಆಗಿರ್ಬೋದು ಅಥವಾ BWSSB ಆಗಿರ್ಬೋದು, ಇನ್ಯಾವುದು ಸರ್ಕಾರಿ ಯಾವುದೇ ಕಚೇರಿ ತಗೊಳ್ಳಿ, ಯಾವುದು ನಾಡ್ ಕಚೇರಿ, ಯಾವ ಕಚೇರಿನಾದ್ರೂ ತಗೊಳ್ಳಿ, ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಸರ್ಕಾರದ ಒಂದಷ್ಟು ಕೆಲಸಗಳಾಗಬೇಕಾಗಿರುತ್ತೆ, ಎಸೆನ್ಷಿಯಲ್ ಇರುತ್ತೆ, ನೀಡಿರುತ್ತೆ, ಜನರು ದಿನವೂ ಹೋಗಬೇಕಾಗಿರುತ್ತೆ, ಕಚೇರಿಗಳಿಗೆ ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ. ಸೊ ಎಲ್ಲದರ ನಡುವೆ ಕರೆಂಟನ್ನು ಆಫ್ ಮಾಡೋಕ್ಕಾಗಲ್ಲ. ಆದರೆ ಒಂದು ಟೈಮ್ನಲ್ಲಿ ಅಮೌಂಟನ್ನು ಕಟ್ಟುತ್ತೆ, ಹೌದು. ಆದರೆ ಇಲ್ಲಿ ಗಮನಿಸ್ತಾ ಹೋಗೋದಾದರೆ ಸರ್ಕಾರ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯಲ್ಲಿ ಜನರಿಂದ ಒಂದಷ್ಟು ಟ್ಯಾಕ್ಸನ್ನು ಪಡೀತಾ ಹೋಗುತ್ತೆ. ಇನ್ನು ಆ ಟ್ಯಾಕ್ಸ್ಗಳಿಂದ ಎಲ್ಲ ಜಿಲ್ಲೆಗಳಿಗೂ ಅಥವಾ ಎಲ್ಲ ಕ್ಷೇತ್ರಗಳಿಗೂ ಅನುದಾನ ಹೋಗಿ ಕೆಲಸಗಳಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ ಹೇಳ್ತಿದ್ದಾರೆ, ನಮ್ಮಲ್ಲೀಗ ಒಂದಷ್ಟು ಆರ್ಥಿಕ ಮುಗ್ಗಟ್ಟಿದೆ. ಸೊ ಹಾಗಾಗಿ ಒಂದಷ್ಟು ಸಮಯಗಳ ಕಾಲ ಯಾವುದೇ ಅನುದಾನವನ್ನು ಕೇಳಬೇಡಿ ಅಂತ ನೇರವಾಗಿ ಶಾಸಕರಿಗೆ ಹೇಳ್ತಾರೆ. ಅಲ್ಲಿ ಶಾಸಕರಲ್ಲೂ ಕೂಡ ಭಿನ್ನಮತ ಇದೆ. ನಮ್ಮ ಕ್ಷೇತ್ರಗಳಲ್ಲಿ ನಾವು ಆಲ್ರೆಡಿ ಪ್ರಾಮಿಸ್ ಮಾಡಿಬಿಟ್ಟಿದ್ದೀವಿ, ಇಂಥ ಕೆಲಸಗಳಾಗತ್ತೆ, ಇಂಥ ಕೆಲಸ ಬರುತ್ತೆ ಅಂತ. ಅನುದಾನ ಸಿಗ್ತಾ ಇಲ್ಲ. ಹಾಗಿದ್ದಾಗ ಅಲ್ಲಿದ್ದಂತಹ ಶಾಸಕರು ಕೂಡ ಜನರಿಗೆ, ತಮ್ಮ ಕ್ಷೇತ್ರದ ಜನರಿಗೆ ಉತ್ತರವನ್ನು ಕೊಡೋದಕ್ಕೆ ತಡಬಾಯಿಸಬೇಕಾಗತ್ತೆ. ಹೀಗಿದ್ದಾಗ ಈಗ ಸರ್ಕಾರಿ ಕಚೇರಿಗಳು ಬಿಲ್ ಕೂಡ ಪಾವತಿ ಮಾಡಿಸೋದು ಸುಮಾರು 4,000 ಕೋಟಿ. ಅಂದರೆ ಸರ್ಕಾರದ ಹಣ ಎತ್ತ ಹೋಗ್ತಾ ಇದೆ, ಜನರ ದುಡ್ಡು ಯಾವ ಕಡೆ ಹೋಗ್ತಾ ಇದೆ, ಇಲ್ಲಿ ಪೋಲಾಗ್ತಾ ಇದೆ. ಜನರ ದುಡ್ಡು ಜನರಿಗೂ ವಾಪಸ್ ಬರ್ತಾ ಇಲ್ಲ, ಅಥವಾ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಹಣ ಇದೆ, ಯಾವುದೋ ಒಂದು ಟೈಮ್ನಲ್ಲಿ ಹಿಂಗಾದಾಗ ಆಗುತ್ತೆ, ಅಲ್ಲೂ ಕೂಡ ಖಾಲಿ ಇದೆ. ಎಲ್ಲ ನೋಡ್ತಾ ಹೋದರೆ ಇನ್ನು ಸರ್ಕಾರ ಬೆಸ್ಕಾಂಗೆ ಯಾವ ರೀತಿಯ ಉತ್ತರವನ್ನು ಕೊಡುತ್ತೆ, ಸಮರ್ಥನೆಯನ್ನು ಕೊಡುತ್ತೆ, ಇನ್ನು ಟೈಮ್ ತಗೊಳುತ್ತೆ, ಯಾವ ರೀತಿ ಕಟ್ಟತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಜೊತೆಗೆ ಬೆಸ್ಕಾಂ ನಿಮ್ಮ ಮನೆಗಳ ರೀತಿಯಲ್ಲಿ ಕಟ್ ಮಾಡುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗೆ ನೋಡ್ತಾ ಇರಿ ವಿದ್ಯುತ್ ವಾಣಿ.